ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ? ಅದು ಇನ್ ಮುಂದೆ ಏನಕ್ಕೂ ಉಪಯೋಗ ಬರಲ್ಲ, ಡಸ್ಟ್ಬಿನ್ಗೆ ಹಾಕ್ಬೇಕಾಗೈತೆ ಅಷ್ಟೇನೆ. ಯಾಕೆಂದ್ರೆ ರಾಜ್ಯ ಸರ್ಕಾರದವ್ರು ಏನ್ ಮಾಡಿದಾರೆ ಗೊತ್ತಾ? ನಿಮ್ಮ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರೆ. ಹಾಗಾದ್ರೆ ಯಾರ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಮತ್ತೆ ಎಷ್ಟು ಲಕ್ಷ ಜನದ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಮತ್ತೆ ಏನಕ್ಕೆ ಕ್ಯಾನ್ಸಲ್ ಮಾಡಿದರೆ, ಯಾವೊಂದು ಮಾನದಂಡದ ಮೇಲೆ, ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಈ ಒಂದು ವಿಡಿಯೋನ ಅಪ್ಪಿ ತಪ್ಪಿನೂ ಕೂಡ ಮಧ್ಯ ಓಡ್ಸಕ್ ಹೋಗ್ಬಿಡಿ. ಬಿಗಿನಿಂದ ಎಂಡ್ ವರ್ಗೂ ಕೂಡ ಫುಲ್ ವಿಡಿಯೋ ನೋಡಿ, ಅವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕೂಡ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಕೊಡೋ ಒಂದೇ ಒಂದು ಲೈಕ್, ಒಂದೇ ಒಂದು ಸಬ್ಸ್ಕ್ರೈಬ್ ಇಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ಪಡ್ಕೋತಾ ಇರ್ತೀರಾ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ರೇಷನ್ ಕಾರ್ಡ್ ಇದ್ರೆ ಏನೇನು ಉಪಯೋಗ ಅಂತ ನಾನು ಏನು ಹೇಳೋ ಅಗತ್ಯನೇ ಇಲ್ಲ, ನಿಮ್ಗೆ ಗೊತ್ತಿದೆ ರೇಷನ್ ಕಾರ್ಡ್ ಇದ್ರೆ ನಿಮ್ಗೆ ಏನೇನು ಉಪಯೋಗ ಅಂತ. ಇಲ್ಲಿ ಜಸ್ಟ್ ನಿಮ್ಗೆ ಒಂದು ನೆನ್ಪು ಮಾಡೋದಾದ್ರೆ, ನಿಮ್ಗೆ ರೇಷನ್ ಕಾರ್ಡ್ ಇದ್ರೆ ಇಲ್ಲಿ ನಿಮ್ಗೆ ಉಚಿತವಾಗಿ 2,000 ರೂಪಾಯಿ ಬರುತ್ತೆ, ಯುವನಿಧಿ ಅಮೌಂಟ್ ಬರುತ್ತೆ, ಮತ್ತೆ ಶಕ್ತಿ ಯೋಜನೆ ಉಪಯೋಗಿಸ್ಬೋದು, ಜೊತೆಗೆ ನಿಮ್ಗೆ ಫ್ರೀಯಾಗಿ ಕರೆಂಟ್ ಬರುತ್ತೆ, ಮತ್ತೆ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಪಡ್ಕೋಬಹುದು, ಮತ್ತೆ ಅನ್ನಭಾಗ್ಯ ಯೋಜನೆಯಡಿ ಹಣನೂ ಕೂಡ ಪಡ್ಕೋಬಹುದು, ಮತ್ತೆ ಬೇರೆ ಯೋಜನೆಗಳು ಏನಾದ್ರು ಕೇಂದ್ರ ಸರ್ಕಾರದಿಂದ ಬಂದ್ರು ಅದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಮಾತ್ರ. ಇವಾಗ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಇವಾಗ ಸರ್ಕಾರದವ್ರು ನಿಮ್ಗೆ ಗೃಹ ಜ್ಯೋತಿ ಕ್ಯಾನ್ಸಲ್ ಮಾಡ್ಬೋದು, 2,000 ರೂಪಾಯಿ ನಿಲ್ಸ್ಬೋದು, ಜೊತೆಗೆ ನಿಮ್ಗೆ ಅನ್ನಭಾಗ್ಯ ಯೋಜನೆ ಏನ್ ಕೊಡ್ತಾ ಇರ್ತಾರಲ್ಲ ಆ ಒಂದು ಹಣ ಮತ್ತೆ ಅಕ್ಕಿ ಎರಡೂ ಕೂಡ ನಿಲ್ಸ್ಬೋದು. ಇಷ್ಟು ಎಲ್ಲ ಕೂಡ ಬೆನಿಫಿಟ್ ಸರ್ಕಾರದವ್ರಿಗೆ ಇದ್ದೇ ಇರುತ್ತೆ. ಇವಾಗ ಸರ್ಕಾರದವ್ರು ಏನ್ ಮಾಡ್ತಾ ಇರ ಅಂದ್ರೆ, ಒಂದು ವರ್ಷ ನಿಮ್ಗೆ ಕರೆಕ್ಟ್ ಆಗಿ ಕೊಟ್ರು, ಯಾವುದೇ ತರದ ಕಿರಿಕ್ ಮಾಡಿಲ್ಲ, ಏನು ಮಾಡಿಲ್ಲ, ಆನ್ ಟೈಮ್ ದುಡ್ಡು ಬರ್ತಿತ್ತು, ಆನ್ ಟೈಮ್ ನಿಮ್ಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಬರ್ತಿತ್ತು, ರೇಷನ್ ಕಾರ್ಡ್ ಕ್ಯಾನ್ಸಲ್ ಬಗ್ಗೆ ಏನು ಕೂಡ ಮಾತಾಡಿರಲಿಲ್ಲ. ಸರ್ಕಾರದವರು ಅಫಿಷಿಯಲ್ ಆಗಿ ಹೇಳ್ಬಿಟ್ಟಿದ್ರ, ನಾವು ಇಷ್ಟು ಲಕ್ಷ ಜನದ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದೀವಿ ಈ ಒಂದು ರೂಲ್ಸ್ ಪ್ರಕಾರ ಅಂತ. ಇವಾಗ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದ್ಯಾ, ಜೊತೆಗೆ ಈ ಒಂದು ರೂಲ್ಸ್ ನಿಮ್ಗೆ ಏನಾದ್ರು ಅಪ್ಲಿಕಬಲ್ ಆಗತ್ತಾ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿತ್ ಪ್ರೂಫ್ ಸಮೇತ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ನೋಡ್ತಾ ಹೋಗಿ. ಈಗ ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಅಂದ್ರೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ನೋಡಿ, ರೇಷನ್ ಕಾರ್ಡು ಆಲ್ಮೋಸ್ಟ್ 90% ಎಲ್ಲರ ಹತ್ರನೂ ಕೂಡ ಇದ್ದೇ ಇರುತ್ತೆ. ಆದ್ರೆ ರೂಲ್ಸ್ ರೇಷನ್ ಕಾರ್ಡ್ನ ಪಡ್ಕೊಳ್ಳೋಕೆ ನೀವು ಎಷ್ಟೊಂದು ಜನ ರೂಲ್ಸ್ನ ಫಾಲೋ ಮಾಡಿರಲ್ಲ. ಅಂದ್ರೆ ಗೌರ್ಮೆಂಟ್ ಅವ್ರು ಏನು ರೂಲ್ಸ್ ಹಾಕಿರ್ತಾರಲ್ಲ, 4 ವೀಲರ್ ಇರಬಾರ್ದು, ಮತ್ತೆ ಗೌರ್ಮೆಂಟ್ ಕೆಲಸ ಇರಬಾರ್ದು, ಜೊತೆಗೆ ನಿಮ್ಮ ಇನ್ಕಮ್ 1,20,000 ಒಳಗಡೆ ಇರಬೇಕು. ಈ ಒಂದು ರೂಲ್ಸ್ಗಳು ಎಷ್ಟೊಂದು ಜನ ಫಾಲೋ ಅಪ್ ಆಗಿರಲ್ಲ. ಆದ್ರೂ ಕೂಡ ನಿಮ್ಮ ಕೈಯಲ್ಲಿ ರೇಷನ್ ಕಾರ್ಡ್ ಇರುತ್ತೆ. ಮತ್ತೆ ಯಾವುದೇ ಒಂದು ಸರ್ಕಾರ ಬಂದರೂ ಕೂಡ ರೇಷನ್ ಕಾರ್ಡ್ನ ಯಾರು ಕೂಡ ಟಚ್ ಮಾಡಕ್ ಹೋಗ್ತಾ ಇಲ್ಲ. ಯಾಕೆಂದ್ರೆ ಟಚ್ ಮಾಡಿದ್ರೆ ನೆಕ್ಸ್ಟ್ ವರ್ಷ ಅವ್ರಿಗೆ ಎಫೆಕ್ಟ್ ಆಗುತ್ತೆ, ಜನರು ವೋಟ್ ಹಾಕಲ್ಲ ಅಂದ್ಬಿಟ್ಟು. ಆದ್ರೆ ಇವಾಗ ಕಾಂಗ್ರೆಸ್ ಸರ್ಕಾರ ನಿಮ್ಗೆ ಏನ್ ಮಾಡ್ತು ಅಂದ್ರೆ, ಇಲ್ಲಿ ರೇಷನ್ ಕಾರ್ಡ್ ಯಾರ ಹತ್ರ ಇದೆ ಅವ್ರಿಗೆಲ್ಲರಿಗೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡ್ತು, ಗ್ಯಾರಂಟಿ ಯೋಜನೆಗಳನ್ನ ಪಡ್ಕೋತಾ ಇರೋ. ಆದ್ರೆ ಒಂದು ವರ್ಷ ಏನೋ ನಿಮ್ಗೆ ಹಣ ಕೊಟ್ರು, ದುಡ್ಡು ಕೊಟ್ರು, ಎಲ್ಲಾನು ಕೂಡ ಕೊಟ್ರು. ಆದ್ರೆ 2ನೇ ವರ್ಷ ಕೊಡಕ್ಕೆ ಅವ್ರಿಗೆ ಸರಿಯಾಗಿ ದುಡ್ಡು ಸಾಲ್ತಾ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾ ಇರ ಅಂದ್ರೆ, ನಿಮ್ಗೆ ಇಲ್ಲಿ ಕೊಡೋ ಸಂಖ್ಯೆನೆ ಕಟ್ ಮಾಡಿದ್ರೆ ಅಲ್ಲೇ ನಿಮ್ಗೆ ದುಡ್ಡು ಉಳಿಯುತ್ತೆ, ಆರಾಮಾಗಿ ದುಡ್ಡನ್ನ ಕೊಡ್ಬೋದು, ನಾವು ಕೊಟ್ಟಿರೋ ಮಾತು ತಕ್ಕಂಗೆ ನಡ್ಕೋಬಹುದು, ಅಲ್ಲಿ ದುಡ್ಡು ಕೊಟ್ಟಂಗೂ ಆಗುತ್ತೆ, ಇಲ್ಲಿ ಕಟ್ ಮಾಡ್ದಂಗೂ ಆಗುತ್ತೆ. ಆ ರೀತಿ ಪ್ಲಾನ್ ಅಪ್ ಮಾಡ್ಕೊಂಡು ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇರ. ಇಲ್ಲಿ ಅಫಿಷಿಯಲ್ ಆಗಿ ಇಲ್ಲಿ ಆಹಾರ ಇಲಾಖೆ ಕಡೆಯಿಂದನೇ ಅಪ್ಡೇಟ್ ಬಂದಿದೆ. ಇಲ್ಲಿ ನಾವು ಇಷ್ಟು ದಿನದ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದೀವಿ, ಮತ್ತೆ ಈ ಡಿಸ್ಟಿಕ್ ಅಲ್ಲಿ ಇಷ್ಟಿಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂತ. ಇಲ್ಲಿ ಅವ್ರು ಏನೊಂದು ಮಾನದಂಡ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ 10 ಲಕ್ಷ ಜನದ್ದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಹಾಗಾದ್ರೆ 10 ಲಕ್ಷ ಜನದ್ದು ರೇಷನ್ ಕಾರ್ಡ್ ಏನು ಕ್ಯಾನ್ಸಲ್ ಆಯ್ತು ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಾಗುತ್ತಲ್ವಾ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಆಗಿಲ್ಲ ಅಂತ ತಿಳ್ಕೊಬೇಕಂದ್ರೆ ಒಂದು ವಿಡಿಯೋ ಲಿಂಕ್ ಕಮೆಂಟ್ ಸೆಕ್ಷನ್ ಇರ್ತದೆ, ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಅಲ್ಲಿ ಚೆಕ್ ಮಾಡಿದಾಗ ಇಲ್ಲಿ ಆಕ್ಟಿವ್ ಅಂತ ಬರಬೇಕು, ಅವಾಗ ಮತ್ತೆ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಆಗಿದೆ, ನಿಮ್ಗೆ ಕ್ಯಾನ್ಸಲ್ ಆಗಿಲ್ಲ ಅಂತ. ಆಕ್ಟಿವ್ ಬದಲು ಕ್ಯಾನ್ಸಲ್ ಅಂತ ಬಂದಿದೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಇನ್ ಮುಂದೆ ನಿಮಗೆ ಗೃಹಲಕ್ಷ್ಮಿ ಆಗಿರ್ಲಿ, ಗೃಹ ಜ್ಯೋತಿ ಆಗಿರ್ಲಿ ಯಾವುದು ಕೂಡ ಬರಲ್ಲ ಅಂತ. ಸರಿನಾ? ಇಲ್ಲಿ 10 ಲಕ್ಷ ಜನದ್ದು ಏನು ಕ್ಯಾನ್ಸಲ್ ಮಾಡಿದೀವಿ ಅಂದ್ರೆ, ಇಲ್ಲಿ ಇವರಲ್ಲಿ ಎಷ್ಟೊಂದು ಜನ ಏನ್ ಮಾಡಿದಾರೆ ಅಂದ್ರೆ, ಇನ್ಕಮ್ ಟ್ಯಾಕ್ಸ್ ನ ಕಟ್ತಾ ಇರ, IT ಫೈಲ್ ಮಾಡ್ತಾರೆ. ಇನ್ನೊಂದಷ್ಟು ಜನದ ಇನ್ಕಮ್ ಬಂದ್ಬಿಟ್ಟು 1,20,000ಕ್ಕಿಂತ ಹೆಚ್ಚು ಆದಾಯ ದಾಟ್ತಿದೆ ಒಂದು ವರ್ಷಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ಸುಮಾರಾಗಿ ಬದುಕಕ್ಕೆ ಇವ್ರಿಗೊಂದು ಇಷ್ಟು ದುಡ್ಡು ಬೇಕಾಗುತ್ತೆ ಜನರಿಗೆ, 1 ಲಕ್ಷದಿಂದ 2 ಲಕ್ಷ ಒಂದು ವರ್ಷಕ್ಕೆ. ಈ 1 ಲಕ್ಷ ಮೇಲೆ ದಾಟಿ ಇರೋರ್ನ ಇವಾಗೆಲ್ಲ ರೇಷನ್ ಕಾರ್ಡ್ ಇಂದ ತೆಗಿತಾ ಇದೀವಿ, 2 ಲಕ್ಷ 3 ಲಕ್ಷ ಇರೋರ್ನ ಅಂತ ಹೇಳ್ತಾ ಇರ, ID ನಂಬರ್ ಎಲ್ಲ ಡಾಟಾ ಫೆಚ್ ಮಾಡ್ಕೊಂಡು ಅಂತ. ಮತ್ತೆ ಈ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಏನ್ ಪ್ರಕ್ರಿಯೆ ಇದೆಯಲ್ಲ, ಪ್ರತಿ 3 ತಿಂಗಳಿಗೊಂದ್ಸಲಿ ನಡೆಯುತ್ತೆ ಅಂತ ಹೇಳ್ತಾರೆ. ಮತ್ತೆ ಈ ಒಂದು ವಿಡಿಯೋನ ರೇಷನ್ ಕಾರ್ಡ್ ಯಾರ ಹತ್ರ ಇದೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.